ಏನು ಕಾಶ್ಮೀರದಲ್ಲಿ ಧರ್ಮವನ್ನು ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡುವಂತಹ ನೀಚ ಕೃತ್ಯವನ್ನು ಮುಸಲ್ಮಾನ್ ಭಯೋತ್ಪಾದಕರು ಮಾಡಿದ್ದಾರೆ. ಅದನ್ನು ನಿಷೇಧಾರ್ಥವಾಗಿ ಇವತ್ತು ಬೆಳಗಾವಿಯಲ್ಲಿ ದಕ್ಷಿಣ ಕ್ಷೇತ್ರದಾಗ ಸಾವಿರಾರು ಜನ ಹೆಣ್ಮಕ್ಕಳು ಗಂಡ್ಮಕ್ಕಳು ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳು ಈ ಕ್ಯಾಂಡಲ್ ಮಾರ್ಚದಲ್ಲಿ ಭಾಗವಹಿಸಿ ಆ ಹತ್ಯೆಯನ್ನು ನಿಷೇಧ ಮಾಡಿ ಮತ್ತು ಅದರಲ್ಲಿ ಆದಂತಹ ಏನು ಹಿಂದೂಗಳು ಮಾರನೋಮಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿತ್ತು. ಅದಕ್ಕೆ ಕಾರ್ಯಕ್ರಮ ಬಂದಂಥವ್ರು ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಅದ್ರ ಜೊತೆಗೆ ನಾನು ಕೇಂದ್ರ ಸರ್ಕಾರ ಏನು ಬರುವಂಥ ದಿವಸ ನಿರ್ಣಯ ತಗೋತದೆ ಅದಕ್ಕೆ ಬೆಳಗಾವಿ ಜನ ಸಂಪೂರ್ಣವಾದಂಥ ಬೆಂಬಲ ಅದ. ಎಲ್ಲರೂ ಇವತ್ತು ಏನು ಜನ ಬಂದಿದ್ದಾರೆ ಕ್ಯಾಂಡಲ್ ಮಾರ್ಚಲ್ಲಿ ಅವ್ರ ಅನಿಸಿಕೆ ಇಷ್ಟದ ಪಾಕಿಸ್ತಾನ 4 ತುಗಡಿ ಆಗಬೇಕಂತೇಳಿ. ಅದು ಯಾವಾಗ ಆಗ್ತೈತೆ ಅನ್ನೋದು ಕೆಲವೇ ದಿನಗಳು ನಮ್ಗೆ ಗುರ್ತಾಗ್ತೈತೆ ಅಂತ ನಾವು ತಿಳಿದಿದ್ದೀವಿ. ಮೊನ್ನೆ ಕಾಶ್ಮೀರನಲ್ಲಿ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅತಿರೇಕ ಹಲ್ಲೆ ಆಯಿತು. ಆ ನಿಷೇಧಾರ್ಥವನ್ನು ಇವತ್ತು ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಸನ್ಮಾನೀಯ ಶಾಸಕರಾದ ಅಭಯ ಪಾಟೀಲ್ ನೇತೃತ್ವದಲ್ಲಿ ಸಾವಿರಾರು ಜನರು ಕೂಡ ಪ್ರತಿಭಟನೆ ಮತ್ತು ಮೋರ್ಚಾ ತೆಗೆದೇವೆ. ಈ ಘಟನೆ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ದಿವಸದಿಂದ ಈ ಅತಿರೇಕ ಹಲ್ಲೆ ಆಗಿಲ್ಲ. ಅದಕ್ಕೆ ನೆನಪು ಮಾಡಬೇಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಸನ್ಮಾನ್ಯ ಪಂತಪ್ರಧಾನ ಮೋದಿಜಿಯವ್ರು ಮಾಡಿದ ಮೇಲೆ ಇಡೀ ಜಗತ್ತಿಗೆ ಗೊತ್ತಾಯ್ತು ಭಾರತ ದೇಶ ಏಕಂತ. ಈಗ ಸನ್ಮಾನ್ಯ ಪಂತಪ್ರಧಾನ ಮೋದಿಜಿಯವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಬೆಳಗಾವಿ ಇರಲಿ ಈ ದೇಶ ಇರಲಿ ಇಡೀ ಜನತಾ ಏನು ನೋಡ್ತಾರಂದ್ರೆ ಈ ಪಾಕಿಸ್ತಾನವನ್ನು ಯಾವಾಗ ತುಂಡಾಗ್ತೈತೆ ಆವಾಗನೇ ಈ ದಹಶತ್ ಹಲ್ಲೆಗಳು ಬಂದಾಗೋದು. ಹೀಗಾಗಿ ಪಂತಪ್ರಧಾನ ಮೋದಿಜಿಯವರು ಏನು ನಿರ್ಣಯ ತಗೋತಾರೋ ಅದ್ರ ಜೊತೆ ನಾವು ಎಲ್ಲ ದೇಶವಾಸಿಗಳು ಅದೀವಿ. ಒಟ್ಟಾರಾಗಿ ಬರುವ ಕಾಲದಲ್ಲಿ ಇಂಥ ಘಟನೆ ಆಗಬಾರ್ದು. ಆಗೋಕ್ಕಿಂತ ಪೈಲ ಸರ್ಜಿಕಲ್ ಹೆಂಗೆ ಸ್ಟ್ರೈಕ್ ಆಯ್ತು ಅದಕ್ಕಿಂತ ಕೆಟ್ಟ ಸ್ಟ್ರೈಕ್ ಮಾಡಿ ಪಾಕಿಸ್ತಾನ ತುಂಡು ಮಾಡೋದು ತನಕ ಗಪ್ ಇರಬಾರ್ದು ಅಂತ ನಾವು ವಿನಂತಿಸ್ತೀವಿ. ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ಆದರೂ ಕೂಡ ಒಂದು ಮಾತಿದೆ, ಏನು ಮೊನ್ನೆ ಆಗಿದ್ದು ಘಟನೆ ಎಲ್ಲರೂ ಮನಸ್ಸಿಗೆ ನೋವಾಗಿದ್ದೇ ಇದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಈ ಏನು ಆತಂಕವಾದಿಗಳು ಏನು ಮಾಡಿದ್ದ ಕೆಲಸ ಇದೆ ಮಾಡಬಾರ್ದಾಗಿತ್ತು. ಯಾಕಂದ್ರೆ ನೀವು ನೋಡಿರಿ 27 ಜನಕ್ಕಿಂತ ಹೆಚ್ಚು ಜನರಿಗೆ ಅವರು ಈ ಥರದ್ದು ಕೇಳಿ ನಿಮ್ಮ ಯಾವ ಜಾತಿ ಕೇಳಿ ಆ ಥರ ಯಾವ ದೇಶದಲ್ಲಿ ಆಗಬಾರ್ದು. ಇಂಥ ಘಟನೆಗೆ ನಾವು ನಿಂದಿಸ್ತೇವೆ ಮತ್ತು ಈ ಥರ ಆಗಬಾರ್ದು ಅಂತ ಹೇಳ್ತೇವೆ. ಮತ್ತು ಮೋದಿಜಿಯವರೇನು ಈಗ ಏನೂ ಕ್ರಮ ತಗೋತಾರೆ ಅದಕ್ಕೆ ನಾವು ಬೆಳಗಾವಿ ಜನತೆ ಕೂಡ ಅವ್ರ ಕ್ರಮಕ್ಕೆ ನಾವು ಒಪ್ಕೋತೀವಿ. आता जी झालेलं घटना आहे ती फार निंदनीय आहे. अशा ಎಲ್ಲ ಜನತೆಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂಥ ಪುಲ್ವಾಮಾ ಘಟನೆ ಎಲ್ಲರಿಗೂ ಮರೆಯಲಾರ್ದಂಥ ಪೆಲ್ಗಾಮ್ ನಡೆದಂಥ ಯಾರಿಗೂ ಮರೆಯಲಾರ್ದಂಥ ಒಂದು ಘಟನೆ ಆಗ್ಯದ. 8 ದಿವಸ ಹಿಂದೆ ಮದುವೆ ಆದಂಥ ಒಂದು ಹೆಣ್ಮಗಳು ಇವತ್ತು 2 ದಿವಸದ ಹಿಂದೆ ವಿಧವಾ ಆಗಿದ್ದಾಳೆ. ಹಾಗೆ ಎಷ್ಟೋ ಜನಗಳು ತಮ್ಮ ಮಕ್ಕಳಾಗಿರ್ಬೋದು ತಂದೆಯನ್ನಾಗಿರ್ಬೋದು ಕಳ್ಕೊಂಡಾರ. ಎಲ್ಲನೂ ನಾವು ಇದು ಮಾಧ್ಯಮ ಮುಖಾಂತರ ಎಲ್ಲವನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಘಟನೆ ಆಗಿದೆ ಅಂದ್ರೆ ಎಲ್ಲರಿಗೂ ಒಂದು ವಿಷಾದನೀಯ ಇದು. ಅದು ಅಲ್ಲದೆ ನಾವು ಈಗ ಪ್ರಧಾನ ನರೇಂದ್ರ ಮೋದಿಜಿಯವರು ಲಾಸ್ಟ್ ಟೈಮ್ ಹೆಂಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅದೇ ಥರ ಈಗ ಬರುವಂಥ ದಿನಗಳಲ್ಲಿ ಒಂದು ಒಳ್ಳೆ ಸ್ಟ್ರೈಕ್ ಕೊಟ್ಟು ಜನರಿಗೆ ಆ ಒಂದು ಆಕ್ರೋಶ ಏನಿದೆ ಆ ಆಕ್ರೋಶವನ್ನು ಸಮಾಧಾನವಾಗಿ ಮಾಡಿಕೊಡ್ಲಿಕ್ಕೆ ಅವರು ಕೂಡ ರೆಡಿಯಾಗಿದ್ದಾರೆ. ನಾವು ಕೂಡ ಅವ್ರಿಗೆ ಏನು ತಗೊಳ್ತಾರಲ್ಲ ಒಂದು ಇದನ್ನು ನಾವು ನಿರ್ಣಯವನ್ನು ನಾವು ಎಲ್ಲರೂ ನಾವು ಅದನ್ನೆಲ್ಲನೂ ಬೆಂಬಲಿಸ್ತಾ ಇದ್ದೀವಿ ಅಂತ ಹೇಳಿ